ಹಲೋ, ವೆಲ್ಕಮ್ ಬ್ಯಾಕ್ ಟು ಲಿಶಾ ಕ್ಲೌಡ್ ಕಿಚನ್. ನಾವಿವತ್ತು ಸಿಂಪಲ್ಲಾಗಿ ಒಂದು ಎಗ್ ಫ್ರೈಡ್ ರೈಸ್ ರೆಸಿಪಿನ ಮಾಡ್ತಿದ್ದೀವಿ, ವಿಚ್ ಇಸ್ ವೆರಿ ಸಿಂಪಲ್. 5 to 10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಬ್ಯಾಚುಲರ್ಸ್, ಚಿಕ್ಕವರು ಎಲ್ಲರೂ ಮಾಡ್ಕೊಬೋದು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಕ್ಯಾಪ್ಸಿಕಮ್, ಆನಿಯನ್, ಸ್ವಲ್ಪ ಗಾರ್ಲಿಕ್, ಕ್ಯಾರೆಟ್ ಮತ್ತು ಬೀನ್ಸ್ ಬೇಕು. ಎಲ್ಲದನ್ನು ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಫಸ್ಟೇ ಎತ್ತಿಟ್ಕೊಂಡ್ಬಿಡೋಣ. ತುಂಬ ಈಸಿ ಆಗುತ್ತೆ. ರೈಸ್ ಒಂದು ಮುಂಚೆನೇ ರೆಡಿ ಆಗಿದ್ರೆ ಆಲ್ಮೋಸ್ಟ್ 5 ಮಿನಿಟ್ಸ್ ಅಷ್ಟರಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಇದಾದಮೇಲೆ ನೆಕ್ಸ್ಟಲ್ಲಿ ನಾವು ಒಂದು ಬಾಣಲಿ ಇಟ್ಕೊಳ್ಳೋಣ. ಅದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ಅದಕ್ಕೆ ನಿಮ್ಗೆ ಎಷ್ಟು ಆಯಿಲ್ ಬೇಕು ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಬಿಸಿ ಆದರೆ ಅದು ಎಗ್ಗೆಲ್ಲ ಕ್ಲೀನಾಗಿ ಆಗೋಲ್ಲ. ಸೊ ಫುಲ್ ಬಿಸಿ ಆಗಲಿ ಆಯಿಲ್. ಅದಾದಮೇಲೆ ನಾನಿಲ್ಲಿ 3 ಎಗ್ಸ್ನ ಆಯಿಲ್ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಎಷ್ಟು ಎಗ್ಸ್ ಬೇಕು ಅಷ್ಟು ನೀವು ಆ್ಯಡ್ ಮಾಡ್ಕೊಬೋದು, ಬಟ್ ಹೋಲ್ ಎಗ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಅದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕ್ ಮತ್ತು ವೈಟ್ ಎರಡೂ. ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳುವಾಗ. ಸೊ ರೈಸ್ ಜೊತೆ ಮಿಕ್ಸ್ ಮಾಡಿದಾಗ ಅದು ಸಪ್ಪೆ ಅನಿಸಲ್ಲ ಎಗ್ಗು. ಸೊ ನೋಡ್ತಿರ್ಬೋದು, ನಾನು ಸ್ಕ್ರಾಂಬಲ್ ಮಾಡ್ಕೊತಿದ್ದೀನಿ ಮುಂಚೆನೇ. ಇವಾಗ ಆಲ್ಮೋಸ್ಟ್ ಎಗ್ಗೆಲ್ಲ ಸ್ಕ್ರಾಂಬಲ್ಡ್ ಆಗಿದೆ. ಸೊ ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಬಿಡೋಣ. ಮತ್ತು ಅದೇ ಬಾಣಲಿಲಿ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ಆನಿಯನ್ ಮತ್ತು ಸ್ವಲ್ಪ ಗಾರ್ಲಿಕ್ನ ಆ್ಯಡ್ ಮಾಡ್ಕೊಳ್ಳೋಣ. ಅದು ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಬೇಕು ಕ್ಲೀನಾಗಿ. ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ. ಇವಾಗ ನೋಡ್ತಿರ್ಬೋದು ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ. ಚೇಂಜ್ ಆದಮೇಲೆ ಇವಾಗ ವೆಜಿಟೇಬಲ್ಸ್ ಏನೇನಿತ್ತು, ಕ್ಯಾಪ್ಸಿಕಮ್, ಬೀನ್ಸ್ ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನ ಶಾಲೋ ಫ್ರೈ ಥರ ಮಾಡ್ಕೊಂಡ್ರೆ ಸಾಕು. ಡೀಪ್ ಫ್ರೈ ಏನು ಬೇಡ. ಅಷ್ಟು ಬಾಯ್ಲ್ ಆಗಿಬಿಟ್ರೆ ವೆಜಿಟೇಬಲ್ಸ್ ಎಲ್ಲ ಅಷ್ಟು ಟೇಸ್ಟ್ ಬರಲ್ಲ ಫ್ರೈಡ್ ರೈಸ್ಗೆಲ್ಲ. ಸೊ ನೋಡಿ, ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಬಟ್ ಅಷ್ಟು ಬೆಂದಿಲ್ಲ ವೆಜಿಟೇಬಲ್ಸ್, ಹಾಫ್ ಮಾತ್ರ ಬಾಯ್ಲ್ ಆಗಿದೆ. ಸೊ ಸಾರಿ, ನನ್ನ ಹತ್ರ ರೈಸ್ ಮತ್ತು ಎಗ್ನ ಆ್ಯಡ್ ಮಾಡೋದು ವಿಡಿಯೋ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ನಾನು ಆನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ, ಬಟ್ ಅದು ಆನ್ ಆಗಿಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಅದೇ ಏನು ಗ್ರೇವಿ ಥರ ಆಗಿತ್ತು ಅದಕ್ಕೇ ರೈಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ಕ್ರ್ಯಾಂಬಲ್ಡ್ ಮಾಡ್ಕೊಂಡು ಏನು ಎಗ್ಸ್ನ ಮುಂಚೆನೇ ಇಟ್ಟಿದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಮನೇಲಿ ಮಾಡಿದ ಮಸಾಲನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಚಿಲ್ಲಿ ಪೌಡರ್ ಆ ಥರ ಏನಾದರೂ ಇದ್ದರೆ ಆ್ಯಡ್ ಮಾಡ್ಕೊಬೋದು. ಥ್ಯಾಂಕ್ ಯು.